ಇಷ್ಟೊತ್ತಿಗಾಗಲೇ ಸೈರನ್ ಮೊಳಗಿತು. ಅದಾದ ನಂತರ ನಿರಂತರವಾಗಿ ಬೆಳಗಿನ ತನಕ ನಾವಿಬ್ಬರಂತೂ ನಿಮಗೆ 2 ಗಂಟೆ ತನಕ ಮಾಹಿತಿಗಳನ್ನು ಕೊಡ್ತಾ ಇದ್ವಿ. ಅತಿ ಹೆಚ್ಚು ಜನ ನಿನ್ನೆ ರಿಪಬ್ಲಿಕ್ ವೀಕ್ಷಣೆ ಮಾಡಿದ್ರು. ಆಮೇಲೆ ಯಾವ ರೀತಿ ನಾವು ಕವರೇಜ್ ಅನ್ನ ಕೊಟ್ಟಿದ್ವಿ ಅದಕ್ಕೆ ನಿಮ್ಮಿಂದ ಪ್ರಶಂಸೆ ಕೂಡ ವ್ಯಕ್ತವಾಗಿತ್ತು. ಇವತ್ತು ಈಗ ಬರ್ತಾ ಇರುವಂತ ಈ ಕ್ಷಣದ ಒಂದು ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಜಮ್ಮುವಿನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವೇಟ್ ಆಗಿದೆ. ಪಾಕಿಸ್ತಾನದ ದಾಳಿ ಭೀತಿ ಹಿನ್ನೆಲೆಯಲ್ಲಿ ಆಕ್ಟಿವೇಟ್ ಆಗಿದೆ. ಪಂಜಾಬ್ನ ಅಮೃತಸರದಲ್ಲಿ ಬ್ಲಾಕ್ಔಟ್, ಅಮೃತಸರದಲ್ಲೂ ವಾಯುದಾಳಿ ಸೈರನ್ ಸದ್ದು ಮಾಡ್ತಾ ಇದೆ. ಸಂಪೂರ್ಣ ಜಮ್ಮುವಿನಾದ್ಯಂತ ಬ್ಲಾಕ್ಔಟ್ ಆಗಿದೆ. ಇದರ ನಡುವೆ ಈ ಒಂದು ವಿಜುವಲ್ ಬರ್ತಾ ಇದೆ ನೋಡಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆದಿಯಾಗಿ ಇತರ ಅನೇಕ ಗಣ್ಯಾತಿ ಗಣ್ಯರು, ಅಜಿತ್ ದೋವಲ್ ಆದಿಯಾಗಿ ಎಲ್ಲ ಸೇನೆಯ ಪ್ರಮುಖರ ಆದಿಯಾಗಿ ನಡೀತಾ ಇರುವಂತಹ ಮೀಟಿಂಗ್. ರಾಜನಾಥ್ ಸಿಂಗ್ ಅವರನ್ನು ಕೂಡ ಗಮನಿಸಬಹುದು. ಇದರಲ್ಲಿ ಬಹಳ ಮಹತ್ವದ ಹೈ ವೋಲ್ಟೇಜ್ ಸಭೆ. ಕೇವಲ ದೃಶ್ಯಾವಳಿ ಮಾತ್ರ ನೋಡಿ. ಅಲ್ಲಿ ಮುಂದುಗಡೆ ಸಿಎಸ್ಡಿ ಕೂತಿದ್ದಾರೆ, ರಕ್ಷಣಾ ಸಚಿವರು ಕೂತಿದ್ದಾರೆ, ಅವರ ಪಕ್ಕದಲ್ಲಿ ಪ್ರಧಾನಿ ಮೋದಿ ಕೂತಿದ್ದಾರೆ. ಎಲ್ಲ ವಾಯುಸೇನೆ, ನೌಕಾಸೇನೆ ಮತ್ತು ಪದಾತಿ ದಳದ ಮುಖ್ಯಸ್ಥರುಗಳು. ಅತಿ ಮಹತ್ವದ ಮೀಟಿಂಗ್. ಇಂಥ ಸಂದರ್ಭದಲ್ಲಿ ಆರಂಭದಲ್ಲಿ ನಮಗೆ ಆ ಮೀಡಿಯಾಗಳಿಗೆ 1 ನಿಮಿಷ ಅಥವಾ 1.5 ನಿಮಿಷ ಅಥವಾ 2.5 ನಿಮಿಷ, ಒಂದು 5 ನಿಮಿಷ ಮ್ಯಾಕ್ಸಿಮಮ್ ಈ ತರ ದೃಶ್ಯಗಳನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ. ಅದಾದ ನಂತರ ಬಾಗಿಲು ಬಂದ್ ಮಾಡ್ತಾರೆ. ಯಾಕಂದ್ರೆ ಅದು ಬಹಳ ಹೈ ಕಾನ್ಫಿಡೆನ್ಷಿಯಲ್ ಮೀಟಿಂಗ್ ಆಗಿರುತ್ತೆ. ಏನು ಮಾತಾಡ್ತಾರೆ ಅನ್ನೋದು ಗೊತ್ತಿರೋದಿಲ್ಲ. ಸಾಧಾರಣವಾಗಿ ಅಲ್ಲಿರುವಂತಹ ಗಣ್ಯರಿಗೆ ಗೊತ್ತಿರುತ್ತೆ. ಮೀಡಿಯಾಗೆ ಒಂದು ಬ್ರೀಫ್ ಮಾಡೋದಕ್ಕೆ ಬೇಕಾಗಿ ಅವರು ಜಸ್ಟ್ ಏನು ಮಾತಾಡ್ತಾ ಇರೋದಿಲ್ಲ. ಅವರು ಈ ಸಂದರ್ಭದಲ್ಲಿ ನಮಗಾಗಿ, ಅಂದ್ರೆ ಜನರಿಗೆ ಹೇಳೋದಕ್ಕಾಗಿ ಮಾತ್ರ ಆ ರೀತಿಯ ಒಂದು ಚಲನವಲನಗಳಿರುತ್ತೆ. ಬಂದಾದ ನಂತರವೇ ಅಲ್ಲಿ ಏನು ಮಾತಾಡಬೇಕು ಅದನ್ನ ಮಾತಾಡ್ತಾರೆ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದ್ರೆ, ಮೊನ್ನೆ ಇಂಥ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನ ವಿಡಿಯೋಗಳು ಬಂದಾಗ ಕೆಲವರು ಅದರ ಬಗ್ಗೆ ಅಪಹಾಸ್ಯ ಮಾಡಿದ್ರು. ಏನ್ರಿ ಹೈ ವೋಲ್ಟೇಜ್ ಮೀಟಿಂಗ್, ಇಷ್ಟೆಲ್ಲ ವಿಡಿಯೋ ಇಟ್ಟ ಅಂತ. ಅದಲ್ಲ, ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದನ್ನ ಇಷ್ಟೊತ್ತಿಗಾಗಲೇ ಸೈರನ್ ಮೊಳಗಿತು. ಅದಾದ ನಂತರ ನಿರಂತರವಾಗಿ ಬೆಳಗಿನ ತನಕ ನಾವಿಬ್ಬರಂತೂ ನಿಮಗೆ 2 ಗಂಟೆ ತನಕ ಮಾಹಿತಿಗಳನ್ನು ಕೊಡ್ತಾ ಇದ್ವಿ. ಅತಿ ಹೆಚ್ಚು ಜನ ನಿನ್ನೆ ರಿಪಬ್ಲಿಕ್ ವೀಕ್ಷಣೆ ಮಾಡಿದ್ರು. ಆಮೇಲೆ ಯಾವ ರೀತಿ ನಾವು ಕವರೇಜ್ ಅನ್ನ ಕೊಟ್ಟಿದ್ವಿ ಅದಕ್ಕೆ ನಿಮ್ಮಿಂದ ಪ್ರಶಂಸೆ ಕೂಡ ವ್ಯಕ್ತವಾಗಿತ್ತು. ಇವತ್ತು ಈಗ ಬರ್ತಾ ಇರುವಂತ ಈ ಕ್ಷಣದ ಒಂದು ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಜಮ್ಮುವಿನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವೇಟ್ ಆಗಿದೆ. ಪಾಕಿಸ್ತಾನದ ದಾಳಿ ಭೀತಿ ಹಿನ್ನೆಲೆಯಲ್ಲಿ ಆಕ್ಟಿವೇಟ್ ಆಗಿದೆ. ಪಂಜಾಬ್ನ ಅಮೃತಸರದಲ್ಲಿ ಬ್ಲಾಕ್ಔಟ್, ಅಮೃತಸರದಲ್ಲೂ ವಾಯುದಾಳಿ ಸೈರನ್ ಸದ್ದು ಮಾಡ್ತಾ ಇದೆ. ಸಂಪೂರ್ಣ ಜಮ್ಮುವಿನಾದ್ಯಂತ ಬ್ಲಾಕ್ಔಟ್ ಆಗಿದೆ. ಇದರ ನಡುವೆ ಈ ಒಂದು ವಿಜುವಲ್ ಬರ್ತಾ ಇದೆ ನೋಡಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆದಿಯಾಗಿ ಇತರ ಅನೇಕ ಗಣ್ಯಾತಿ ಗಣ್ಯರು, ಅಜಿತ್ ದೋವಲ್ ಆದಿಯಾಗಿ ಎಲ್ಲ ಸೇನೆಯ ಪ್ರಮುಖರ ಆದಿಯಾಗಿ ನಡೀತಾ ಇರುವಂತಹ ಮೀಟಿಂಗ್. ರಾಜನಾಥ್ ಸಿಂಗ್ ಅವರನ್ನು ಕೂಡ ಗಮನಿಸಬಹುದು. ಇದರಲ್ಲಿ ಬಹಳ ಮಹತ್ವದ ಹೈ ವೋಲ್ಟೇಜ್ ಸಭೆ. ಕೇವಲ ದೃಶ್ಯಾವಳಿ ಮಾತ್ರ ನೋಡಿ. ಅಲ್ಲಿ ಮುಂದುಗಡೆ ಸಿಎಸ್ಡಿ ಕೂತಿದ್ದಾರೆ, ರಕ್ಷಣಾ ಸಚಿವರು ಕೂತಿದ್ದಾರೆ, ಅವರ ಪಕ್ಕದಲ್ಲಿ ಪ್ರಧಾನಿ ಮೋದಿ ಕೂತಿದ್ದಾರೆ. ಎಲ್ಲ ವಾಯುಸೇನೆ, ನೌಕಾಸೇನೆ ಮತ್ತು ಪದಾತಿ ದಳದ ಮುಖ್ಯಸ್ಥರುಗಳು. ಅತಿ ಮಹತ್ವದ ಮೀಟಿಂಗ್. ಇಂಥ ಸಂದರ್ಭದಲ್ಲಿ ಆರಂಭದಲ್ಲಿ ನಮಗೆ ಆ ಮೀಡಿಯಾಗಳಿಗೆ 1 ನಿಮಿಷ ಅಥವಾ 1.5 ನಿಮಿಷ ಅಥವಾ 2.5 ನಿಮಿಷ, ಒಂದು 5 ನಿಮಿಷ ಮ್ಯಾಕ್ಸಿಮಮ್ ಈ ತರ ದೃಶ್ಯಗಳನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ. ಅದಾದ ನಂತರ ಬಾಗಿಲು ಬಂದ್ ಮಾಡ್ತಾರೆ. ಯಾಕಂದ್ರೆ ಅದು ಬಹಳ ಹೈ ಕಾನ್ಫಿಡೆನ್ಷಿಯಲ್ ಮೀಟಿಂಗ್ ಆಗಿರುತ್ತೆ. ಏನು ಮಾತಾಡ್ತಾರೆ ಅನ್ನೋದು ಗೊತ್ತಿರೋದಿಲ್ಲ. ಸಾಧಾರಣವಾಗಿ ಅಲ್ಲಿರುವಂತಹ ಗಣ್ಯರಿಗೆ ಗೊತ್ತಿರುತ್ತೆ. ಮೀಡಿಯಾಗೆ ಒಂದು ಬ್ರೀಫ್ ಮಾಡೋದಕ್ಕೆ ಬೇಕಾಗಿ ಅವರು ಜಸ್ಟ್ ಏನು ಮಾತಾಡ್ತಾ ಇರೋದಿಲ್ಲ. ಅವರು ಈ ಸಂದರ್ಭದಲ್ಲಿ ನಮಗಾಗಿ, ಅಂದ್ರೆ ಜನರಿಗೆ ಹೇಳೋದಕ್ಕಾಗಿ ಮಾತ್ರ ಆ ರೀತಿಯ ಒಂದು ಚಲನವಲನಗಳಿರುತ್ತೆ. ಬಂದಾದ ನಂತರವೇ ಅಲ್ಲಿ ಏನು ಮಾತಾಡಬೇಕು ಅದನ್ನ ಮಾತಾಡ್ತಾರೆ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದ್ರೆ, ಮೊನ್ನೆ ಇಂಥ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನ ವಿಡಿಯೋಗಳು ಬಂದಾಗ ಕೆಲವರು ಅದರ ಬಗ್ಗೆ ಅಪಹಾಸ್ಯ ಮಾಡಿದ್ರು. ಏನ್ರಿ ಹೈ ವೋಲ್ಟೇಜ್ ಮೀಟಿಂಗ್, ಇಷ್ಟೆಲ್ಲ ವಿಡಿಯೋ ಇಟ್ಟ ಅಂತ. ಅದಲ್ಲ, ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದನ್ನ ಇಷ್ಟೊತ್ತಿಗಾಗಲೇ ಸೈರನ್ ಮೊಳಗಿತು. ಅದಾದ ನಂತರ ನಿರಂತರವಾಗಿ ಬೆಳಗಿನ ತನಕ ನಾವಿಬ್ಬರಂತೂ ನಿಮಗೆ 2 ಗಂಟೆ ತನಕ ಮಾಹಿತಿಗಳನ್ನು ಕೊಡ್ತಾ ಇದ್ವಿ. ಅತಿ ಹೆಚ್ಚು ಜನ ನಿನ್ನೆ ರಿಪಬ್ಲಿಕ್ ವೀಕ್ಷಣೆ ಮಾಡಿದ್ರು. ಆಮೇಲೆ ಯಾವ ರೀತಿ ನಾವು ಕವರೇಜ್ ಅನ್ನ ಕೊಟ್ಟಿದ್ವಿ ಅದಕ್ಕೆ ನಿಮ್ಮಿಂದ ಪ್ರಶಂಸೆ ಕೂಡ ವ್ಯಕ್ತವಾಗಿತ್ತು. ಇವತ್ತು ಈಗ ಬರ್ತಾ ಇರುವಂತ ಈ ಕ್ಷಣದ ಒಂದು ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಜಮ್ಮುವಿನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವೇಟ್ ಆಗಿದೆ. ಪಾಕಿಸ್ತಾನದ ದಾಳಿ ಭೀತಿ ಹಿನ್ನೆಲೆಯಲ್ಲಿ ಆಕ್ಟಿವೇಟ್ ಆಗಿದೆ. ಪಂಜಾಬ್ನ ಅಮೃತಸರದಲ್ಲಿ ಬ್ಲಾಕ್ಔಟ್, ಅಮೃತಸರದಲ್ಲೂ ವಾಯುದಾಳಿ ಸೈರನ್ ಸದ್ದು ಮಾಡ್ತಾ ಇದೆ. ಸಂಪೂರ್ಣ ಜಮ್ಮುವಿನಾದ್ಯಂತ ಬ್ಲಾಕ್ಔಟ್ ಆಗಿದೆ. ಇದರ ನಡುವೆ ಈ ಒಂದು ವಿಜುವಲ್ ಬರ್ತಾ ಇದೆ ನೋಡಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆದಿಯಾಗಿ
ಇತರ ಅನೇಕ ಗಣ್ಯಾತಿ ಗಣ್ಯರು ಅಜಿತ್ ದೋವಲ್ ಆದಿಯಾಗಿ ಎಲ್ಲ ಸೇನೆಯ ಪ್ರಮುಖರ ಆದಿಯಾಗಿ ನಡೀತಾ ಇರುವಂತಹ ಮೀಟಿಂಗ್. ರಾಜನಾಥ್ ಸಿಂಗ್ ಅವರನ್ನು ಕೂಡ ಗಮನಿಸಬಹುದು. ಇದರಲ್ಲಿ ಬಹಳ ಮಹತ್ವದ ಹೈ ವೋಲ್ಟೇಜ್ ಸಭೆ. ಕೇವಲ ದೃಶ್ಯಾವಳಿ ಮಾತ್ರ ನೋಡಿ, ಅಲ್ಲಿ ಮುಂದುಗಡೆ ಸಿಎಸ್ಡಿ ಕೂತಿದ್ದಾರೆ, ರಕ್ಷಣಾ ಸಚಿವರು ಕೂತಿದ್ದಾರೆ, ಅವರ ಪಕ್ಕದಲ್ಲಿ ಪ್ರಧಾನಿ ಮೋದಿ ಕೂತಿದ್ದಾರೆ. ಎಲ್ಲ ವಾಯುಸೇನೆ, ನೌಕಾಸೇನೆ ಮತ್ತು ಪದಾತಿ ದಳದ ಮುಖ್ಯಸ್ಥರುಗಳು. ಅತಿ ಮಹತ್ವದ ಮೀಟಿಂಗ್. ಇಂಥ ಸಂದರ್ಭದಲ್ಲಿ ಆರಂಭದಲ್ಲಿ ನಮಗೆ ಮೀಡಿಯಾಗಳಿಗೆ 1 ನಿಮಿಷ ಅಥವಾ 1.5 ನಿಮಿಷ ಅಥವಾ 2.5 ನಿಮಿಷ, ಒಂದು 5 ನಿಮಿಷ ಮ್ಯಾಕ್ಸಿಮಮ್ ಈ ತರ ದೃಶ್ಯಗಳನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ. ಅದಾದ ನಂತರ ಬಾಗಿಲು ಬಂದ್ ಮಾಡ್ತಾರೆ. ಯಾಕಂದ್ರೆ ಅದು ಬಹಳ ಹೈ ಕಾನ್ಫಿಡೆನ್ಷಿಯಲ್ ಮೀಟಿಂಗ್ ಆಗಿರುತ್ತೆ. ಏನು ಮಾತಾಡ್ತಾರೆ ಅನ್ನೋದು ಗೊತ್ತಿರೋದಿಲ್ಲ. ಸಾಧಾರಣವಾಗಿ ಅಲ್ಲಿರುವಂತಹ ಗಣ್ಯರಿಗೆ ಗೊತ್ತಿರುತ್ತೆ. ಮೀಡಿಯಾಗೆ ಒಂದು ಬ್ರೀಫ್ ಮಾಡೋದಕ್ಕೆ ಬೇಕಾಗಿ ಅವರು ಜಸ್ಟ್ ಏನು ಮಾತಾಡ್ತಾ ಇರೋದಿಲ್ಲ. ಅವರು ಈ ಸಂದರ್ಭದಲ್ಲಿ ನಮಗಾಗಿ, ಅಂದ್ರೆ ಜನರಿಗೆ ಹೇಳೋದಕ್ಕಾಗಿ ಮಾತ್ರ ಆ ರೀತಿಯ ಒಂದು ಚಲನವಲನಗಳಿರುತ್ತೆ. ಬಂದಾದ ನಂತರವೇ ಅಲ್ಲಿ ಏನು ಮಾತಾಡಬೇಕು ಅದನ್ನ ಮಾತಾಡ್ತಾರೆ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದ್ರೆ, ಮೊನ್ನೆ ಇಂಥ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನ ವಿಡಿಯೋಗಳು ಬಂದಾಗ ಕೆಲವರು ಅದರ ಬಗ್ಗೆ ಅಪಹಾಸ್ಯ ಮಾಡಿದ್ರು. ಏನ್ರಿ ಹೈ ವೋಲ್ಟೇಜ್ ಮೀಟಿಂಗ್, ಇಷ್ಟೆಲ್ಲ ವಿಡಿಯೋ ಇಟ್ಟ ಅಂತ. ಅದಲ್ಲ, ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದನ್ನ ಇಷ್ಟೊತ್ತಿಗಾಗಲೇ ಸೈರನ್ ಮೊಳಗಿತು. ಅದಾದ ನಂತರ ನಿರಂತರವಾಗಿ ಬೆಳಗಿನ ತನಕ ನಾವಿಬ್ರಂತೂ ನಿಮಗೆ 2 ಗಂಟೆ ತನಕ ಮಾಹಿತಿಗಳನ್ನು ಕೊಡ್ತಾ ಇದ್ವಿ. ಅತಿ ಹೆಚ್ಚು ಜನ ನಿನ್ನೆ ರಿಪಬ್ಲಿಕನ್ ವೀಕ್ಷಣೆ ಮಾಡಿದ್ರು. ಆಮೇಲೆ ಯಾವ ರೀತಿ ನಾವು ಕವರೇಜ್ ಅನ್ನು ಕೊಟ್ಟಿದ್ವಿ ಅದಕ್ಕೆ ನಿಮ್ಮಿಂದ ಪ್ರಶಂಸೆ ಕೂಡ ವ್ಯಕ್ತವಾಗಿತ್ತು. ಇವತ್ತು ಈಗ ಬರ್ತಾ ಇರುವಂತಹ ಈ ಕ್ಷಣದ ಒಂದು ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಜಮ್ಮುವಿನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವೇಟ್ ಆಗಿದೆ. ಪಾಕಿಸ್ತಾನದ ದಾಳಿ ಭೀತಿ ಹಿನ್ನೆಲೆಯಲ್ಲಿ ಆಕ್ಟಿವೇಟ್ ಆಗಿದೆ. ಪಂಜಾಬ್ನ ಅಮೃತಸರದಲ್ಲಿ ಬ್ಲಾಕ್ಔಟ್, ಅಮೃತಸರದಲ್ಲೂ ವಾಯುದಾಳಿ ಸೈರನ್ ಸದ್ದು ಮಾಡ್ತಾ ಇದೆ. ಸಂಪೂರ್ಣ ಜಮ್ಮುವಿನಾದ್ಯಂತ ಬ್ಲಾಕ್ಔಟ್ ಆಗಿದೆ. ಇದರ ನಡುವೆ ಈ ಒಂದು ವಿಜುವಲ್ ಬರ್ತಾ ಇದೆ ನೋಡಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆದಿಯಾಗಿ ಇತರ ಅನೇಕ ಗಣ್ಯಾತಿ ಗಣ್ಯರು ಅಜಿತ್ ದೋವಲ್ ಆದಿಯಾಗಿ ಎಲ್ಲ ಸೇನೆಯ ಪ್ರಮುಖರ ಆದಿಯಾಗಿ ನಡೀತಾ ಇರುವಂತಹ ಮೀಟಿಂಗ್. ರಾಜನಾಥ್ ಸಿಂಗ್ ಅವರನ್ನು ಕೂಡ ಗಮನಿಸಬಹುದು. ಇದರಲ್ಲಿ ಬಹಳ ಮಹತ್ವದ ಹೈ ವೋಲ್ಟೇಜ್ ಸಭೆ. ಕೇವಲ ದೃಶ್ಯಾವಳಿ ಮಾತ್ರ ನೋಡಿ, ಅಲ್ಲಿ ಮುಂದುಗಡೆ ಸಿಎಸ್ಡಿ ಕೂತಿದ್ದಾರೆ, ರಕ್ಷಣಾ ಸಚಿವರು ಕೂತಿದ್ದಾರೆ, ಅವರ ಪಕ್ಕದಲ್ಲಿ ಪ್ರಧಾನಿ ಮೋದಿ ಕೂತಿದ್ದಾರೆ. ಎಲ್ಲ ವಾಯುಸೇನೆ, ನೌಕಾಸೇನೆ ಮತ್ತು ಪದಾತಿ ದಳದ ಮುಖ್ಯಸ್ಥರುಗಳು. ಅತಿ ಮಹತ್ವದ ಮೀಟಿಂಗ್. ಇಂಥ ಸಂದರ್ಭದಲ್ಲಿ ಆರಂಭದಲ್ಲಿ ನಮಗೆ ಮೀಡಿಯಾಗಳಿಗೆ 1 ನಿಮಿಷ ಅಥವಾ 1.5 ನಿಮಿಷ ಅಥವಾ 2.5 ನಿಮಿಷ, ಒಂದು 5 ನಿಮಿಷ ಮ್ಯಾಕ್ಸಿಮಮ್ ಈ ತರ ದೃಶ್ಯಗಳನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ. ಅದಾದ ನಂತರ ಬಾಗಿಲು ಬಂದ್ ಮಾಡ್ತಾರೆ. ಯಾಕಂದ್ರೆ ಅದು ಬಹಳ ಹೈ ಕಾನ್ಫಿಡೆನ್ಷಿಯಲ್ ಮೀಟಿಂಗ್ ಆಗಿರುತ್ತೆ. ಏನು ಮಾತಾಡ್ತಾರೆ ಅನ್ನೋದು ಗೊತ್ತಿರೋದಿಲ್ಲ. ಸಾಧಾರಣವಾಗಿ ಅಲ್ಲಿರುವಂತಹ ಗಣ್ಯರಿಗೆ ಗೊತ್ತಿರುತ್ತೆ. ಮೀಡಿಯಾಗೆ ಒಂದು ಬ್ರೀಫ್ ಮಾಡೋದಕ್ಕೆ ಬೇಕಾಗಿ ಅವರು ಜಸ್ಟ್ ಏನು ಮಾತಾಡ್ತಾ ಇರೋದಿಲ್ಲ. ಅವರು ಈ ಸಂದರ್ಭದಲ್ಲಿ ನಮಗಾಗಿ, ಅಂದ್ರೆ ಜನರಿಗೆ ಹೇಳೋದಕ್ಕಾಗಿ ಮಾತ್ರ ಆ ರೀತಿಯ ಒಂದು ಚಲನವಲನಗಳಿರುತ್ತೆ. ಬಂದಾದ ನಂತರವೇ ಅಲ್ಲಿ ಏನು ಮಾತಾಡಬೇಕು ಅದನ್ನ ಮಾತಾಡ್ತಾರೆ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದ್ರೆ, ಮೊನ್ನೆ ಇಂಥ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನ ವಿಡಿಯೋಗಳು ಬಂದಾಗ ಕೆಲವರು ಅದರ ಬಗ್ಗೆ ಅಪಹಾಸ್ಯ ಮಾಡಿದ್ರು. ಏನ್ರಿ ಹೈ ವೋಲ್ಟೇಜ್ ಮೀಟಿಂಗ್, ಇಷ್ಟೆಲ್ಲ ವಿಡಿಯೋ ಇಟ್ಟ ಅಂತ. ಅದಲ್ಲ, ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದನ್ನ